ಬಿಸಿಲಿನ ಬೇಗೆಗೆ ಬಾಡಿದ ಹೂವಿನ ಬೆಲೆ 120 ರೂಪಾಯಿ 120 ರೂಪಾಯಿ 30 ರೂಪಾಯಿ 25 ರೂಪಾಯಿ 30 ರೂಪಾಯಿ. ಕನಕಾಂಬರ ಬೆಳೆದ ರೈತರು ಕಂಗಾಲು. ಎಸ್ ವೀಕ್ಷಕರೇ, ಚಳಿಗಾಲ ಮುಗಿದು ಬೇಸಿಗೆಗಾಲ ಆರಂಭವಾಗ್ತಿದ್ದಂತೆ ತುಮಕೂರು ಜಿಲ್ಲೆಯಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಅದರಲ್ಲಿಯೂ ಬರ ಪೀಡಿತ ತಾಲೂಕುಗಳಾದ ಮಧುಗಿರಿ, ಪಾವಗಡ, ಶಿರಾ ಮತ್ತು ಕೊರಟಗೆರೆ ತಾಲೂಕಿನಲ್ಲಿಯೂ ಬಿಸಿಲಿನ ಧಗೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಒಂದು ಕಡೆ ಬಿಸಿಲಿನ ಧಗೆಗೆ ಜನರು ತತ್ತರಿಸಿ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಬರ ಪೀಡಿತ ಪ್ರದೇಶದಲ್ಲಿ ಬೆಳೆದಿದ್ದ ಕನಕಾಂಬರ ಹೂಗಳು ಬಾಡ್ತಾ ಇದ್ದು, ಕಷ್ಟಪಟ್ಟು ಹೂವಿನ ಬೆಳೆ ಬೆಳೆದಿದ್ದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹೌದು, ಮಧುಗಿರಿ ತಾಲೂಕಿನಲ್ಲಿ ಕಷ್ಟಪಟ್ಟು ಬೆಳೆದಿದ್ದ ಕನಕಾಂಬರಿ ಹೂ 1 ಕೆಜಿಗೆ 150 ರಿಂದ 200 ರೂಪಾಯಿಗೆ ಮಾರಾಟವಾಗ್ತಾ ಇದ್ದು, ಕನಿಷ್ಠ ರೈತರು ಹಾಕಿದ ಬಂಡವಾಳವು ಕೈಗೆಟಕದೇ ಇರೋದ್ರಿಂದ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಮಧುಗಿರಿ ತಾಲೂಕು ಬರ ಪೀಡಿತ ತಾಲೂಕುಗಳಲ್ಲಿ ಒಂದು. ಮಳೆಯಾಶ್ರಿತ ಪ್ರದೇಶ. ಇಲ್ಲಿ ಯಾವುದೇ ಕೈಗಾರಿಕೆ ಕಾರ್ಖಾನೆಗಳಿಲ್ಲದಿರುವುದರಿಂದ ಇದ್ದ ಜಮೀನಿನಲ್ಲಿಯೇ ಅಲ್ಪ ಸ್ವಲ್ಪ ಬೆಳೆ ಬೆಳೆದು ತೃಪ್ತಿ ಪಡುವ ಸ್ಥಿತಿ ಇಲ್ಲಿನ ಜನರದ್ದು. ಇಂತಹ ಸ್ಥಿತಿಯಲ್ಲಿ ಕಷ್ಟಪಟ್ಟು ಬೆಳೆದ ರೈತರಿಗೆ ಬಿಸಿಲಿನ ತಾಪಮಾನ ಕಂಟಕವಾಗಿ ಪರಿಣಮಿಸಿದ್ದು, ಬಿಸಿಲಿನ ತಾಪ ಏರಿದಂತೆಲ್ಲ ಹೂವಿನ ಬೆಲೆ ನೆಲೆ ಕಚ್ಚುತ್ತಾ ಇದ್ದು, ಹೂ ಬೆಳೆದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಬೇಸಿಗೆನಾಗೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಐತೆ ಸರ್. ಇಲ್ಲಿ ಹೂವಿಂದು ರೇಟ್ ನೋಡ್ರಿ, ಇವತ್ತು ಬರೀ 80 ರೂಪಾಯಿಂದ 100 ರೂಪಾಯಿ ಲಾಸ್ಟ್. ಅಲ್ಲಿ ಬಿಡ್ಸೋಕ್ಕೆ 100 ರೂಪಾಯಿ ಕೊಡ್ತೀವಿ ಸರ್ ಕೆಜಿಗೆ. ಅದರಿಂದ ನಮ್ಮ ರೈತರಿಗೆ ಏನು ಇದು ಉಳಿತಾಯ ಆಗ್ತಾ ಇಲ್ಲ. ಖರೀದಿ ಮಾಡೋರೆಲ್ಲ ಕಡಿಮೆ ಆಗ್ಯಾವ್ರೆ ಸರ್. ಅನ್ಸೀಸನ್ ಆಗೈತೆ. ರೈತರು ಹೂವು ಬೇರೆ ಜಾಸ್ತಿ ಬರ್ತಾಯಿತ್ತು. ಸಿಕ್ಕಾಪಟ್ಟೆ ಹೂವು ಬರ್ತಾಯಿತ್ತು. ಈಗ ನಮ್ಮ 2 ಕೆಜಿ ಬರೋ ಈಗ ಸಡನ್ನಾಗಿ 5 ಕೆಜಿ ಬರ್ತಾಯಿದೆ. ಅದರಿಂದ ರೇಟು ಜಾಸ್ತಿ ಕಡಿಮೆ ಆಗಿಬಿಟ್ಟೈತೆ. ರೈತರಿಗೆ ಜಾಸ್ತಿ ಅನಾನುಕೂಲ ಆಗಿಬಿಟ್ಟೈತೆ. ಅದು ಒಂಚೂರು ನಮಗೆ ಒಂದು 500 ರೂಪಾಯಿ ಮ್ಯಾಕ್ಸಿಮಮ್ ರೇಟ್ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ. ಬೆಂಬಲ ಬೆಲೆ ಕೊಡಬೇಕು. ಫಿಕ್ಸೆಡ್ ಒಂದು 500 ರೂಪಾಯಿ ರೇಟ್ ಕೊಟ್ಟರೆ ರೈತರಿಗೆಲ್ಲ. ಕಲ್ಪತರು ನಾಡಿನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿದೆ. 30 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರಬೇಕಿದ್ದ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಹೀಗಾಗಿ ಹೂವಿನ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ವರ್ಷ ಕಷ್ಟಪಟ್ಟು ಕೊಳವೆ ಬಾವಿ ನೀರಿನ ಮೂಲಕ ಬೆಳೆ ಉಳಿಸಿಕೊಂಡಿದ್ರೂ ಸಹ ಸೂರ್ಯನ ಕೋಪಕ್ಕೆ ಹೂವಿನ ಬೆಳೆ ಬಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಹಳೆ ಸೀರೆಯನ್ನೇ ಸಂಗ್ರಹಿಸಿ ಹೂ ಬೆಳೆಗೆ ಹೊದಿಕೆ ಮಾಡಿಕೊಂಡು ಅವುಗಳನ್ನು ಸಂರಕ್ಷಣೆ ಮಾಡಲು ರೈತರು ಅರಸಾಹಸ ಪಡ್ತಿದ್ದಾರೆ. ಈ ವರ್ಷ ಮಳೆ ಇಲ್ಲದಿದ್ರೂ ಸಹ ಕೆಲ ರೈತರು ಕಷ್ಟಪಟ್ಟು ಹೂವಿನ ಬೆಳೆ ತೆಗೆದಿದ್ದಾರೆ. ಆದರೆ ಹೆಚ್ಚಿನ ಬಿಸಿಲಿನ ತಾಪಮಾನದ ಪರಿಣಾಮ ಹೂ ಬೆಳೆ ಹಾಳಾಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ. 120 ರೂಪಾಯಿ 120 ರೂಪಾಯಿ 30 ರೂಪಾಯಿ 25 ರೂಪಾಯಿ 30 ರೂಪಾಯಿ.